ಕೃಷಿ ಭೂಮಿಯನ್ನ ಎಷ್ಟು ಕೃಷಿಯೇತರ ಚಟುವಟಿಕೆಗಳಿಗೆ ಭೂ ಬದಲಾವಣೆ ಮಾಡಿಕೊಡ್ಲಾಗಿದೆ ಅಂತ ಕೇಳಿದ್ದೆ. ತಾವು ಉತ್ತರವನ್ನ ಕೊಟ್ಟಿದ್ದೀರಾ. ನಾನು ತಮ್ಮಲ್ಲಿ ಕೇಳೋಂಥದ್ದೇನು ಅಂತಂದ್ರೆ, ಮಾನ್ಯ ಸಚಿವರೇ, ಸಾವಿರಾರು ಎಕರೆ ಕೃಷಿ ಭೂಮಿಯನ್ನ ವರ್ಷ ಸರ್ಕಾರಗಳು ಬದಲಾವಣೆ ಮಾಡ್ತಾ ಇದೆ. ಅದು ಸರ್ಕಾರಕ್ಕೆ ಬೇಕು ಅಂತಾನು KIDB ಆಗಿರ್ಬೋದು ಇತ್ಯಾದಿ ಬೇರೆ ಸಂಸ್ಥೆಗಳು ಕೂಡ ಭೂಮಿಯನ್ನ ರೈತರಿಂದ ತಗೊಂಡು ಬೇರೆ ಕೆಲಸಗಳಿಗೆ ಉಪಯೋಗ ಮಾಡ್ತಿರೋಂಥದ್ದು. ಸ್ವತಃ ಕೆಲವರು ತಮ್ಮ ಭೂಮಿಯನ್ನ ಆ ಲೇಔಟ್ ಮಾಡೋಂಥದಕ್ಕೆ ಇತ್ಯಾದಕ್ಕೆ ಮಾಡ್ತಾ ಇದ್ದಾರೆ. ಆದ್ರೆ ಈ ರೀತಿ ವರ್ಷ 15-20 ಸಾವಿರ ಎಕರೆ ನೀವು ಕೊಟ್ಟಿರೋದು ಬರೀ ತಮ್ಮ ಇಲಾಖೆಯಿಂದ ಆಗ್ತಾರೆ. KIDB ಸಪರೇಟ್ ಇದೆ, ಗೌರ್ಮೆಂಟ್ ಪ್ರಾಜೆಕ್ಟಿಗೆ ಲ್ಯಾಂಡ್ ಅಕ್ವಿಷನ್ ಸಪರೇಟ್ ಇದೆ. ಅದಲ್ದಲೆ ಬಹಳ ಮುಖ್ಯವಾಗಿ ತಾವು 3 BDA ಬಯಪ್ಪ ಇದ್ರದ್ದು ನೀವು ನಿಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ನೀವು ಕೊಟ್ಟೇ ಇಲ್ಲ. ಅಂದ್ರೆ 16,000 ಎಕರೆ ಪ್ರತಿ ವರ್ಷ ಕೃಷಿ ಭೂಮಿಯನ್ನ ಕೃಷಿಯೇತರ ಚಟುವಟಿಕೆಗಳಿಗೆ ಭೂ ಪರಿವರ್ತನೆ ಮಾಡುವಂತ ಕೆಲಸ ಸರ್ಕಾರದ ಕಡೆಯಿಂದ ಆಗ್ತದೆ. ಇದಕ್ಕೆ ಏನಾದ್ರೂ ಒಂದು ನೀವು ಮಾರ್ಗಸೂಚಿಯನ್ನ ತಂದು ವರ್ಷಕ್ಕೆ ಇಷ್ಟು % ಭೂಮಿ ಆ ರೀತಿ ಬದಲಾವಣೆ ಆಗುವಂಥದಕ್ಕೆ ಏನಾರ ಒಂದು ಯೋಜನೆಯನ್ನ ತರ್ಬೋದಾ? ಯಾಕಂದ್ರೆ ಈಗ ಏನಾಗ್ತಾ ಇದೆ, ತಮಗೆ ಗೊತ್ತಿದ್ದಾಗೆ ಲ್ಯಾಂಡ್ ಕನ್ವರ್ಷನ್ ಮಾಡ್ತಾರೆ. ಕನ್ವರ್ಷನ್ ಮಾಡಿ ಅಲ್ಲಿ ಯಾರಿಂದ ಖರೀದಿ ಮಾಡಿರ್ತಾರೆ ಅವನಿಗೆ ಅದರಿಂದ 10 ರೂಪಾಯಿ ಸಿಗುತ್ತೆ. ಯಾರದನ್ನ ಭೂ ಪರಿವರ್ತನೆ ಮಾಡ್ಕೊಂಡು ಬೇರೆ ಕೆಲಸಗಳಿಗೋಸ್ಕರ ಮಾಡ್ತಾರೆ, ಎಸ್ಪೆಷಲಿ ಗೌರ್ಮೆಂಟ್ ಲ್ಯಾಂಡ್ ಅಕ್ವಿಸಿಷನ್ ಆಗೋದಕ್ಕಿಂತ ಮುಂಚೆ ಕೆಲವು 100 ಎಕರೆಯನ್ನ ಕನ್ವರ್ಷನ್ ಮಾಡಿ ಅದ್ರ ಅಲಿನೇಷನ್ ಲ್ಯಾಂಡ್ ಅನ್ನ ಪಡ್ಕೊಂತಾರೆ. ಇದು ಒಂದನೇದು. ಎರಡನೇದು, ಈ ಖಾತೆ ಪ್ರಶ್ನೆಯನ್ನ ನಾನು ತಮಗೆ ಕೇಳಿದ್ದೀನಿ. ತಾವು ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದೀರಾ. ಈ ಖಾತಾ ಅನ್ನುವಂಥದ್ದು ಕೇವಲ ರೆವಿನ್ಯೂ ಕಲೆಕ್ಷನ್ ಇರುವಂಥದ್ದು. ಇದರಿಂದ ಯಾವ ಮನೆ ಕಟ್ಟೋದಕ್ಕೆ ಲೈಸೆನ್ಸ್ ಆಗಲಿ, ಅದ್ರ ಮೇಲೆ ಸಾಲ ಆಗಲಿ, ಮತ್ತೊಂದು ಯಾವುದು ಕೂಡ ತಗೊಳೋದಕ್ಕೆ ಆಗೋದಿಲ್ಲ ಅಂತ ಮಾನ್ಯ ಸಭಾಪತಿಗಳೇ ಉತ್ತರ ಕೊಟ್ಟಿದ್ದಾರೆ. ಅಂದ್ರೆ ನಾನು ಕೇಳುವಂಥದ್ದು, ಇದು ತಾವು ಕಂದಾಯ ಸಚಿವರು ಮತ್ತು ಪೌರಾಡಳಿತ ಸಚಿವರು ಮೂವರಿಗೂ ಕೂಡ ಸೇರಿರುವಂಥದ್ದು. ಈ ಖಾತಾ ಅನ್ನೋಂಥದ್ದು ಒಂದ್ ರೀತಿ ಎನ್ಫೋರ್ಸ್ಮೆಂಟ್ ಖಾತಾ ಆಗ್ಬಿಟ್ಟಿದೆ. ಸ್ವತಃ ಎನ್ಫೋರ್ಸ್ಮೆಂಟ್ ಮಾಡೋದು, ತೆರಿಗೆ ವಸೂಲಿ ಮಾಡೋಂಥದ್ದು. ಇದರಿಂದ ಯಾರು ಪಡ್ಕೊಂತಾರೆ ಅವನಿಗೆ ಪರ್ಮನೆಂಟ್ ಆಗಿರುವಂತ ಸೌಲಭ್ಯ ಏನು ಸಿಗ್ತಾ ಇಲ್ಲ. ಹಾಗಾಗಿ ಈ ಖಾತಾ ನೀವು ಮಾಡೋದೇ ಆದ್ರೆ ಅವನಿಗೆ ಇರೋಂಥ ಪರ್ಮನೆಂಟ್ ಸೌಲಭ್ಯ ಮಾಡ್ಕೊಡಿ. ಅವನು ಯಾವತ್ತೂ ಕೂಡ ಮತ್ತೆ ನಿಮ್ಮ ಮನೆ ಬಾಗಿಲು, ನಿಮ್ಮ ಸರ್ಕಾರದ ಮನೆ ಬಾಗಿಲಿಗೆ ಬರ್ದಲೇ ಇರೋಂಥ ರೀತಿ ಮಾಡಿ.